ಎಜೆ ನ್ಯೂಸ್ಗೆ ಸ್ವಾಗತ. ಗುಳೇದಗುಡ್ಡ ನಗರದಲ್ಲಿ ಇಂದು ಬೆಳಗಾಂ ಜಿಲ್ಲೆಯ ಹುಕ್ಕೇರಿ ತಾಲೂಕು ಇಂಗಳಿಯಲ್ಲಿ ಗೋರಕ್ಷಣೆ ವೇಳೆ ಹಿಂದೂ ಕಾರ್ಯಕರ್ತರ ಮೇಲೆ ಜಿಹಾದಿಗಳ ಹಲ್ಲೆಯನ್ನ ಖಂಡಿಸಿ ಗುಳೇದಗುಡ್ಡದ ಹಿಂದೂಪರ ಸಂಘಟನೆಗಳು ಇಂದು ಶ್ರೀ ನೀಲಕಂಠೇಶ್ವರ ಶಿವಾಚಾರ್ಯರ ಸಮ್ಮುಖದಲ್ಲಿ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಗುಳೇದಗುಡ್ಡ ತಹಸೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಕೆಲವೊಂದು ಯುವಕರು ಪ್ರತ್ಯಕ್ಷವಾಗಿ ಎಲ್ಲ ಘಟನೆಗಳನ್ನು ವಿರೋಧ ಮಾಡಿದ್ದಾರೆ ಅನ್ನುವಂತಹದ್ದು. ಯಾಕೆ ಇಂಥ ಘಟನೆಗಳು ನಡೀತಾವೆ ಅಂತಂದ್ರೆ ಸಾಮಾನ್ಯ ಯುವಕರು ಅವರಿಗೆ ಪ್ರಚೋದನೆಯನ್ನು ಕೊಟ್ಟು ಹಿಂದಿರ್ತಕ್ಕಂತಹ ರಾಜಕಾರಣಿಗಳು ಅವ್ರನ್ನ ಎಬ್ಬಿಸಿ ಕುಂದಿರಿಸಿ ತಮ್ಮ ಸ್ವಾರ್ಥವನ್ನು ಬಯಸ್ತಾರೆ ಅನ್ನುವಂತಹದ್ದು ಅರ್ಥ ಮಾಡ್ಕೋಬೇಕು. ನೀವು ಯುವಕರಾದವರು ಭಾರತ ದೇಶದಲ್ಲಿ ಹುಟ್ಟಿದವರು, ನಾವೆಲ್ಲರೂ ಭಾರತೀಯರು ಅನ್ನುವಂತಹದ್ದು ನಿಮ್ಮ ಮನಸ್ಸಿನಾಗ ಬಂತು ಅಂತಂದ್ರೆ ಹಿಂದೂ ಮುಸ್ಲಿಂ ಅನ್ನುವಂಥ ಭಾವನೆ ಯಾರಿಗೆ ಬರೋದಿಲ್ಲ ಅನ್ನುವಂತಹ ಅರ್ಥ ಮಾಡ್ಕೋಬೇಕು ಅನ್ನುವಂತಹದ್ದು. ನಾವೇನು ಹಿಂದೂ ಮುಸ್ಲಿಂ ಧರ್ಮದ ವಿರೋಧಿಗಳಲ್ಲ, ಅವರು ಕೂಡ ಮಾನವರೇ, ನಾವು ಕೂಡ ಮಾನವರೇ ಅನ್ನುವಂತಹ ಭಾವದಿಂದ ನೀವು ನಡ್ಕೊಂಡ್ರಿ ಅಂತಂದ್ರೆ ನಿಮ್ಮ ಧರ್ಮದ ಆಚಾರಕ್ಕೆ ನಾವು ವಿರೋಧ ಮಾಡೋದಿಲ್ಲ, ನಮ್ಮ ಧರ್ಮದ ಆಚಾರಕ್ಕೆ ನೀವೇನಾದ್ರೂ ತಂಟೆಗೆ ಬಂದ್ರ ನಾವು ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ಕೂಡ ಭಾರತೀಯ ಸಂಸ್ಕೃತಿ ಉಳಿಸುವುದರಲ್ಲಿ, ಭಾರತೀಯ ಸಂಸ್ಕೃತಿಯನ್ನು ಬೆಳೆಸುವುದರಲ್ಲಿ ನಮ್ಮ ಹಿಂದೂ ಪರ ಸಂಘಟನೆಗಳು ಉತ್ತಮವಾದಂತಹ ಕೆಲಸ ಮಾಡ್ತಿದ್ದಾವೆ. ಈ ಪತ್ರವನ್ನ ರಾಜ್ಯಪಾಲರಿಗೆ ಮುಟ್ಟಿಸಬೇಕು ಅನ್ನುವಂತಹದ್ದು ನಾವು ಮೊನ್ನೆ ಸರಿ ಬಂದಾಗ ಹೇಳಿದ್ದೇನೆ. ಬರೀ ತಹಸೀಲ್ದಾರಿಗೆ ಕೊಟ್ಟಿವಿ ನಾವು ಪತ್ರ, ಆ ಪತ್ರ ಹೋಗಿ ಬುಟ್ಟಿಯಲ್ಲಿ ಬೀಳೋದಾಗಬಾರ್ದು. ನಮ್ಮ ಗುಳೇಗುಡ್ಡದಿಂದ ಹೋದಂತಹ ಪತ್ರ ಮುಖ್ಯಮಂತ್ರಿಗಳಿಗೆ ತಲುಪಬೇಕು, ರಾಜ್ಯಪಾಲರಿಗೆ ತಲುಪುವಂಥ ಕೆಲಸವನ್ನು ನಮ್ಮ ತಹಸೀಲ್ದಾರ್ ಮಾಡಬೇಕು ಅನ್ನುವಂಥ ಮಾತನ್ನು ಕೂಡ ಹೇಳಿಕ್ಕೆ ಬಯಸ್ತೇನೆ ಅನ್ನುವಂಥ ಮಾತನ್ನು ತಿಳಿಯಪಡಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲ ಸಂಘಟಕರಿಗೂ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸಿ, ಹಿಂದೂ ಪರ ಸಂಘಟಕರು ನೀವೆಲ್ಲ ಎಚ್ಚೆತ್ತುಕೊಳ್ಬೇಕು. ಯಾವುದೇ ಸಂದರ್ಭ ಬಂದ್ರೆ ಮನೆ ಮಠ ಬಿಟ್ಟು ನಾವು ಬರ್ತೀವಿ ಅನ್ನುವಂತಹ ಸಂಕಲ್ಪ ನೀವು ಮಾಡಬೇಕು ಅನ್ನುವಂತಹದ್ದು ನಾನು ಯಾವಾಗಲೂ ಹೇಳ್ತಿದ್ದೇನೆ. ಇಂತಹ ಹಿಂದೂ ಸಂಬಂಧಪಟ್ಟಂತಹ ಯಾವುದೇ ಘಟನೆಗಳು ನಡೆದ್ರೆ, ಹಿಂದೂಗೆ ತೊಂದರೆ ಆದರೆ ಯಾವ ಕ್ಷಣದಲ್ಲಾದರೂ ಕೂಡ ನೀವು ಫೋನ್ ಮಾಡಿ ನಾವು ಬರ್ತೀನಿ ಅನ್ನುವಂತಹ ಮಾತನ್ನು ಯಾವಾಗಲೂ ಹೇಳ್ತೇನೆ. ಬಿಡೋದಿಲ್ಲ, ನಮ್ಮ ತಂಟೆಗೆ ನೀವು ಬಂದು ನಾವು ಬಿಡೋದಿಲ್ಲ ಅನ್ನುವಂತಹ ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ ಅನ್ನುವಂತಹದ್ದು. ನಾವು ಹುಟ್ಟಿರೋದು ಒಬ್ಬನೇ, ಹೋಗೋದು ಒಬ್ಬನೇ ಅನ್ನುವಂಥ ತಿಳ್ಕೋಬೇಕು. ನನಗೆ ಹೆಂಡಿಲ್ಲ ಮಕ್ಕಳಿಲ್ಲ ಅನ್ನುವಂತಹ ಭಾವ ನಿಮಗೂ ಹೇಳಕ್ಕೆ ಬಯಸ್ತೇನೆ. ಒಂದು ದಿವಸ ಹೋಗಲೇಬೇಕು, ನಾನು ನೀವು ಹೋಗಲೇಬೇಕು, ಆದರೆ ಧರ್ಮಕ್ಕಾಗಿ ನಾವು ಹೋರಾಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಇಲ್ಲಿ ಹೇಳಕ್ಕೆ ಬಯಸ್ತೇನೆ ಅನ್ನುವಂಥ ಮಾತನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸಿ ಈಗ ನಮ್ಮ ತಹಸೀಲ್ದಾರ್ಗೆ ನಾವು ಮನವಿಯನ್ನು ಸಲ್ಲಿಸ್ತೇವೆ ಅನ್ನುವಂಥದ್ದು. ಈ ಸಂದರ್ಭದಲ್ಲಿ ಭುವನೇಶ್ ಪೂಜಾರಿ, ರವಿ ಬೀಳಗಿ, ಪ್ರಭು ಕಳ್ಳಿಗುಡ್ಡ, ಮುತ್ತು ಮನ್ನಿಕಟ್ಟಿ, ಆನಂದ ಗೋವಿಂದ್ಕರ್, ಅನೇಕ ಸಂಘಟನಾ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.